ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನೊಂದು ಸ್ಪೆಷಲಾಗಿ ಒಂದು ಎಗ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಮಮ್ಮಿ ಇದನ್ನು ಮೊಟ್ಟೆ ಆಮ್ಲೆಟ್ ಮಾಡಿಬಿಟ್ಟು ಪೀಸಸ್ಸಾಗಿ ಕಟ್ ಮಾಡಿ ಸಾರಿಗೆ ಹಾಕ್ತಾಯಿದ್ರು. ನಾನೊಂಚೂರು ಬೇರೆ ಥರ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಎಲ್ಲ ಒಂದು ಎಗ್ ಕೈಮಾ ಕರಿ ಇರುತ್ತಲ್ಲ, ಆ ಥರ ಅನಿಸ್ತಾ ಇದೆ ನೋಡಿ. ಫಸ್ಟ್ ಥಿಂಗ್ಸ್ ಏನು ಬೇಕು ಅಂದರೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಮೊಟ್ಟೆ ಆಮ್ಲೆಟ್ ಮಾಡಲಿಕ್ಕೆ ಇದೆಲ್ಲವನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು. ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಉಪ್ಪು ಹಾಕ್ಬಿಟ್ಟು 3 ಮೊಟ್ಟೆನ ಇದ್ರ ಜೊತೆಗೆ ಹಾಕಬೇಕು. ಸೇಮ್ ನಾವು ಮೊಟ್ಟೆ ಆಮ್ಲೆಟ್ ಹೆಂಗೆ ಮಾಡ್ತೀವಿ ಹಾಗೆ ರೆಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಇದನ್ನು ನೋಡಿ. ಚೆನ್ನಾಗಿ ಬೀಟ್ ಆಗಿದೆ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಾದ್ಮೇಲೆ ಉಪ್ಪೆಲ್ಲ ಸರಿದೆಯಾ ನೋಡಿ. ಆಮೇಲೆ ನಾವು ಇದು ಮಾಡ್ತೀವಿ ನೋಡಿ, ಪಡ್ಡು ಎಲ್ಲ ಮಾಡ್ತೀವಲ್ಲ, ಆ ಪಾತ್ರೆಯಲ್ಲಿ ಸ್ವಲ್ಪ ಎಲ್ಲದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಒಂದೊಂದು ಸ್ಪೂನು ಹಾಕ್ಕೊಂಡು ಹೋಗೋದು. ಒಂದು ಹೊಸ ಥರ ಇದು, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ನಿಜವಾಗ್ಲೂ ಮಾಡಿ ಸರ್ವ್ ಮಾಡಿ ಅದು ಮಾಡುವಾಗಲೂ ಅಷ್ಟು ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಅದು ನೋಡಿ. ಎಲ್ಲದಕ್ಕೂ ಒಂದು ಚೂರು ಎಣ್ಣೆ ಹಾಕಿ ಈ ಮೊಟ್ಟೆ ಆಮ್ಲೆಟ್ಗೆ ರೆಡಿ ಮಾಡಿರ್ತೀವಲ್ಲ ಅದನ್ನು ಇದ್ರೊಳಗೆ ಹಾಕಬೇಕು. ಮೊಟ್ಟೆ ಆಮ್ಲೆಟ್ ನಾವು ಪ್ಲೇನ್ ದೋಸೆ ಥರ ಮಾಡಿ ಕಟ್ ಮಾಡಿ ತೆಗಿತೀವಲ್ವ, ಬೇಡ, ಇದ್ರೊಳಗಡೆಗೆ ಹಾಕಿಬಿಟ್ಟು ಇದಕ್ಕೂ ಮೇಲೇನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಡಿ. ಎಣ್ಣೆ ಹಾಕ್ಬಿಟ್ಟು, ನಂದು ನಾನ್ ಸ್ಟಿಕ್ ಆದ್ದರಿಂದ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಮುಚ್ಚಿಡಬೇಕು. ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲಿಡಿ ನೋಡಿ. ಈಗ ಕೆಳಗಡೆ ಒಂದು ಸೈಡ್ ಮಾತ್ರ ಬೆಂದಿರುತ್ತೆ, ಕೆಳಗಡೆ ಬೆಂದಿರುತ್ತೆ. ಅದೆಲ್ಲವನ್ನು ನಿಧಾನವಾಗಿ ಉಲ್ಟಾ ಮಾಡಿ ಕೊಡಬೇಕು, ಆಯಿತಾ. ಈಗ ಎಣ್ಣೆ ಹಾಕ್ತಿದ್ದೀನಿ. ಮೇಲೇನೂ ಒಂದು ಸ್ವಲ್ಪ ಸುತ್ತ ಒಂದು ಚೂರು ಎಣ್ಣೆ ಹಾಕಿದ್ರೆ ಸಾಕು. ಅದಾದಮೇಲೆ ಎಲ್ಲವನ್ನು ನಿಧಾನಕ್ಕೆ ಉಲ್ಟಾ ಮಾಡಿ ನೋಡಿ. ಎಷ್ಟು ಗೋಲ್ಡನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಉಲ್ಟಾ ಮಾಡ್ಕೊಳ್ಬೇಕು. ಆಗ ಅದ್ರ ಮುಂಭಾಗನೂ ಚೆನ್ನಾಗಿ ಬೇಯುತ್ತೆ. ಬೆಂದಾದಮೇಲೆ ಇದನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ತುಂಬ ಚೆನ್ನಾಗಿ ಅನಿಸುತ್ತೆ ಸಾರು, ಅದು ತಿನ್ನೋಕ್ಕೂ ಖುಷಿ ಅನಿಸುತ್ತೆ. ನಮ್ಮಮ್ಮ ಇದನ್ನ ಮಾಡ್ತಾಯಿದ್ರು, ಮೊಟ್ಟೆ ಆಮ್ಲೆಟ್ ಮಾಡಿ ಪೀಸ್ ಮಾಡ್ತಾಯಿದ್ದು. ನಾನು ಇದನ್ನು ಈ ಥರ ಉಂಡೆ ಥರ ಮಾಡೋಣ ಅಂಥೇಳಿ ಇದರಲ್ಲಿ ಮಾಡ್ತಾಯಿದ್ದೀನಿ. ಈಗ ಇದೆಲ್ಲ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು ಅದು, ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಸಾರಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದು ಸಪ್ರೇಟ್ ಇಟ್ಕೊಳ್ಳಿ. ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಅದಕ್ಕೆ ಒಂದು ಈರುಳ್ಳಿನ ಸ್ಲೈಸಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ಅದೊಂಚೂರು ಫ್ರೈ ಆಗಲಿ. ಆಗ ಆ ಕಲರ್ಲ ಒಂದು ಚೇಂಜ್ ಆಗುತ್ತೆ ಈರುಳ್ಳಿದು. ಅದಕ್ಕೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಈಗ ಗ್ರೀನ್ ಮಸಾಲೆ ಇದು ನಾನು ಯಾವಾಗಲೂ ಹೇಳ್ತೀನಲ್ವ, ನಾನು ಗ್ರೈಂಡ್ ಮಾಡಿ ಇಟ್ಟಿರ್ತೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಚಕ್ಕೆ, ಲವಂಗ, ಪೆಪ್ಪರು, ಏಲಕ್ಕಿ, ಇದಿಷ್ಟು ಗ್ರೈಂಡ್ ಮಾಡಿರೋದು. ನಾನು ಯೂಶ್ವಲಿ ತೋರಿಸ್ತೀನಿ, ಹಳೆ ವೀಡಿಯೋಗಳಲ್ಲಿ ಇರುತ್ತೆ ನೋಡಿ. ಅದು 1 ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಯೂಶ್ವಲಿ ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದೇ 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ 1 ಸ್ಪೂನು, ಒಂದು ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟು ಹಾಕ್ಬಿಟ್ಟು ಮತ್ತೆ ಆ ಮಸಾಲೆ ಜೊತೆಗೇ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೀರು ಹಾಕಬೇಡಿ, ಈಗಲೇ ಚೆಂದ ಅದೊಂಥರ ಡ್ರೈಯಾಗಿ ಫ್ರೈ ಆಗಲಿ. ಈಗ ನೋಡಿ ಹಿಂಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಫ್ರೈ ಆಗುವಾಗ, ಆಗಲೇ ಮಸಾಲೆ ಫ್ರೈ ಆಗೋದು, ಆಗಲೇ ಅದು ಟೇಸ್ಟ್ ಬರೋದು. ಈಗ ಒಂದು ದೊಡ್ಡ ಸೈಜ್ದು ಒಂದೇ ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಅದು ಕೂಡ ಇದರಲ್ಲಿ ಸ್ವಲ್ಪ ಹಾಗೆ ಬಾಡಲಿ. ಬೇಗ ಆಗುತ್ತೆ ಈ ಕರಿ, ಬೇಗ ಆಗುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಡಿ. ಆಗ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಮೇಲೆ ಬರುತ್ತೆ ಎಣ್ಣೆ. ಆ ಥರ ಹಂಗೆ ಚೆನ್ನಾಗಿ ಅದರಲ್ಲೇ ಬೇಯಲಿ. ಫುಲ್ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ. ಈಗ ಅದೊಂಥರ ಅದು ಬೆಂದು ಗೊಜ್ಜು ಥರ ಬಂದಿದೆ ಅಲ್ವಾ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಮ್ಮ ಸಾರಿಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು, ಈಗ ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಈ ಥರ ಸ್ಪೂನಲ್ಲಿ ಅಮ್ಕಿ, ಇಲ್ಲಾಂದ್ರೆ ಅದು ಒಂಥರ ಮೇಲೇ ಕಾಣ್ತಾ ಇರುತ್ತೆ. ಇದಾದಮೇಲೆ ನೋಡಿ ಹಿಂಗಾಗಿರುತ್ತೆ ಅಲ್ವಾ. ನೋಡಿ ಎಣ್ಣೆ ಬಿಟ್ಕೊಳ್ತು ಅಂದರೆ ಅದು ಪಕ್ಕ ಆಗಿದೆ ಅಂತ. ಈಗ ತೆಂಗಿನಕಾಯಿನ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಳ್ಳಿ, ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು, ಆ ಥರ ಲೆಕ್ಕ ತೆಂಗಿನಕಾಯಿ. ನಾನು ಚಿಕ್ಕ ತೆಂಗಿನಕಾಯಿ ಅರ್ಧ ಹೋಳು ತೊಗೊಂಡಿದ್ದೀನಿ. ನೈಸಾಗಿ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ನಾವು ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡಿದ್ವಲ್ಲ
ಅದೆಲ್ಲವನ್ನು ಅದ್ರ ಮೇಲೆ ಒಂದೊಂದೇ ಇಟ್ಕೊಂಡು ಬನ್ನಿ. ಇಟ್ಬಿಟ್ಟು ಒಂದು 2 ಮಿನಿಟ್ಸು ಮುಚ್ಚಿಬಿಟ್ಟು ಬೇಯಿಸ್ಬಿಡೋದು ಅಷ್ಟೇ. ನೋಡಿ ನಮ್ಮ ಎಗ್ ಕರಿ ರೆಡಿ ಆಯಿತು. ಎಗ್ ಆಮ್ಲೆಟ್ ಕರಿ ರೆಡಿಯಾಗಿದೆ. ಇದರೆಲ್ಲ ಹಾಕ್ಕೊಳ್ಳಿ, ಎಷ್ಟು ಟೇಸ್ಟ್ ಇರುತ್ತೆ. ಆಮೇಲೆ ಆ ಮೊಟ್ಟೆ ತಿನ್ನುವಾಗಲೂ ಅಷ್ಟೇ ಆಮ್ಲೆಟ್ದೊಂದು ಟೇಸ್ಟ್ ನಮಗೆ, ಜೊತೆ ಕರಿದೊಂದು ಮಸಾಲೆ ಎಲ್ಲ ಹಿಡ್ದಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ಮಾಡಿ ನೋಡಿ. ಇದು ಎಲ್ಲದಕ್ಕೂ ತಿನ್ಬೋದು, ಚಪಾತಿ ಪೂರಿ ಜೊತೆಗೆ ಮತ್ತು ರೈಸ್ ಜೊತೆಗೂ ತಿನ್ಬೋದು. ಬಟ್ ರೈಸಿಗೆ ಚೆನ್ನಾಗಿರುತ್ತೆ. ಈಸಿ ಕರಿ ನೀವು ಮಾಡಿ. ಆಮೇಲೆ ಹೇಗಿತ್ತು ಅದರ ಟೇಸ್ಟ್ ಅಂತ ನಂಗೆ ಹೇಳಿ. ನೆಕ್ಸ್ಟ್ ವೀಡಿಯೋದೆಲ್ಲ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.